ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವೆಲ್ಕಮ್ ಟು ಅತ್ತೆ ಸೊಸೆ ಕುಕಿಂಗ್ ವ್ಲಾಗ್ಸ್. ಕರ್ಜಿಕಾಯಿ ಒಂದು ಹೊಡೆದಲ್ತಾರೆ ತುಂಬ ಸಿಂಪಲ್ ಆಗಿ ಹಾಗೂ ತುಂಬ ರುಚಿಯಾಗಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಕರ್ಜಿಕಾಯಿ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್: ಅರ್ಧ ಕಪ್ಪಷ್ಟು ಮೈದಾ, 1 ಕಪ್ಪಷ್ಟು ಕೊಬ್ಬರಿ, ಮತ್ತು ಅರ್ಧ ಕಪ್ಪಷ್ಟು ಕಡಲೆ, ಸ್ವಲ್ಪ ಗೋಡಂಬಿ ದ್ರಾಕ್ಷಿ, ಅರ್ಧ ಕೆಜಿ ಚಿರೋಟಿ ರವೆ, ಒಂದು ಪಾತ್ರೆಗೆ ಅರ್ಧ ಕೆಜಿಯಷ್ಟು ಚಿರೋಟಿ ರವೆ ಮತ್ತು ಒಂದು 1/4 ಕಪ್ಪಷ್ಟು ಮೈದಾ ತೊಗೊಳ್ಳಿ. ಚಿರೋಟಿ ರವೆನೇ ತೊಗೋಬೇಕು. ನೀವು ಉಪ್ಪಿಟ್ಟು ರವೆನೇ ಯಾರು ತೊಗೊಬಿಟ್ರೆ ಒಂದು ಸ್ವಲ್ಪನೂ ಚೆನ್ನಾಗಿ ಬರೋದಿಲ್ಲ. ಚಿರೋಟಿ ರವೆಲಿ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇಲ್ಲಾಂದರೆ ಮೈದಾನೇ ಹಾಕೋಬೋದು ಚಿರೋಟಿ ರವೆ ಬೇಡ ಅಂತಂದರೆ. ಮತ್ತು 3/4 ಕಪ್ಪಷ್ಟು ಸಕ್ಕರೆ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಗೆ ಒಂದು ಅರ್ಧ ಕಪ್ಪಷ್ಟು ತೊಗೊಂಡಿರೋ ಅಂಥ ಮೈದಾ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮತ್ತು 1 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೈದಾದಲ್ಲೂ ಕೂಡ ಹಾಕಿ ಮಾಡ್ತಾರೆ. ಚಿರೋಟಿ ರವೆ ಹಾಕಿದ್ರೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಅದಕ್ಕೆ ಒಂದು 1/4 ಕಪ್ಪಷ್ಟು ಮೈದಾ ಮತ್ತು ಚಿರೋಟಿ ರವೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಳಿ. ಅದಕ್ಕೆ ಬೆಣ್ಣೆ ಇಲ್ಲ ತುಪ್ಪ ಅಥವಾ ಎಣ್ಣೆ ಯಾವುದಾದ್ರೂ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಯಾಕಂದರೆ ಒಬ್ಬಟ್ಟು ಥರನೂ ಇಲ್ಲ, ಇಲ್ಲಾಂದರೆ ಚಪಾತಿ ಹಿಟ್ಟು ಥರನೂ ಇಲ್ಲ, ಅಷ್ಟು ಗಟ್ಟಿ ಬರಬಾರ್ದು, ಇಲ್ಲ ಒಬ್ಬಟ್ಟದಷ್ಟು ತೆಳ್ಳಗೂ ಬರಬಾರ್ದು, ಮೀಡಿಯಮಾಗಿ ಕಲಿಸ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ಳಿ. ಬೆಣ್ಣೆ ಹಾಕಿ ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆನೂ ಹಾಕೋತಾ ಇದ್ದೀನಿ. ಯಾಕಂದರೆ ರವೆ ಎಲ್ಲನೂ ಕಲಸಾದ್ಮೇಲೆ ಮಿಕ್ಸ್ ಆದಮೇಲೆ ಬೆಣ್ಣೆಗೆ ಎಣ್ಣೆಗೆ ಮಿಕ್ಸ್ ಆದಮೇಲೆ ನಾವು ಉಂಡೆ ಕಟ್ಟಿದಾಗ ಸ್ವಲ್ಪ ಕೈಗೆ ಉಂಡೆ ಬರಬೇಕು. ಅಷ್ಟು ಎಣ್ಣೆಯಲ್ಲಿ ಮಿಕ್ಸ್ ಆಗಬೇಕು ಅದು ರವೆ. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ಟಾರ್ಟಿಂಗಿಗೆ ಜಾಸ್ತಿ ಹಾಕ್ಬಿಟ್ರೆ ತೆಳ್ಳಗಾಗ್ಬಿಡುತ್ತೆ, ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಿ. ನೀರು ಬೇಕು ಎಷ್ಟು ಬೇಕು ಅಂತ ಅನ್ನಿಸ್ದಾಗ ಅವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಚೆನ್ನಾಗಿ ಕಲಿಸ್ಕೋಬೇಕು. ಕರ್ಜಿಕಾಯಿ ಮಾಡೋಕ್ಕೆ ಮೇಯ್ನಾಗಿ ಹಿಟ್ಟು ಹದವಾಗಿ ಬರಬೇಕು. ಇಲ್ಲಾಂದರೆ ಕರ್ಜಿಕಾಯಿ ಗಟ್ಟಿ ಆಗಿಬಿಡೋದು, ಇಲ್ಲಾಂದರೆ ತಿನ್ನೋಕ್ಕಾಗೋದಿಲ್ಲ, ಇಲ್ಲ ಒಡೆದೋಗೋದು, ಈ ಥರ ಎಲ್ಲ ಆಗುತ್ತೆ. ಕರ್ಜಿಕಾಯಿ ಹಿಟ್ಟು ಹದವಾಗಿ ಬಂತಂದರೆ ತುಂಬ ಚೆನ್ನಾಗಿ ಬರುತ್ತೆ. ಹಿಟ್ಟನ್ನು ತುಂಬ ಪ್ರೆಸ್ ಮಾಡಿ ಚೆನ್ನಾಗಿ ನಾದ್ಕೊಳ್ಳಿ. ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರೋ ಅಷ್ಟು ನಿಮಗೆ ಕರ್ಜಿಕಾಯಿ ಚೆನ್ನಾಗಿ ಬರುತ್ತೆ. ನಿಮ್ಗೆ ಬೇಕು ಅನ್ನಿಸ್ದಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೋದು. ಇವಾಗ ನಾನು ಚೆನ್ನಾಗಿ ಕಲಸಾಗಿದೆ. ಇದನ್ನು 2 ಅವರ್ ಎತ್ತಿಟ್ಬಿಡಿ. ಚೆನ್ನಾಗಿ ಇದು ನೆನಿಬೇಕು ಹಿಟ್ಟು. ಅಲ್ಲಿ ತನಕ 2 ಅವರ್ ಎತ್ತಿಟ್ಟಾದ್ಮೇಲೆ ಅದು ಇನ್ನೂ ಉಬ್ಬಿ ಬರುತ್ತೆ, ಆವಾಗ ತೋರಿಸ್ತೀನಿ. ಇದನ್ನು 2 ಅವರ್ ನೆನೆಕ್ಬಿಟ್ಟು ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. 1 ಕಪ್ಪಷ್ಟು ಕೊಬ್ಬರಿ ಹಾಕೊಳ್ಳಿ ಪಾತ್ರೆಗೆ. ಇವಾಗ ಸಕ್ಕರೆ ಮತ್ತು ಕಡಲೆ ಪುಡಿ ಮಾಡ್ಕೋಬೇಕು. 1 ಕಪ್ಪಷ್ಟು ಕೊಬ್ಬರಿ ತೊಗೊಂಡ್ರೆ ನೀವು ಅದಕ್ಕೆ 3/4 ಕಪ್ಪಷ್ಟು ಸಕ್ಕರೆ ತೊಗೊಳ್ಳಿ, ಮತ್ತು 1/4 ಕಪ್ಪಷ್ಟು ಕಡಲೆ ತೊಗೊಳ್ಳಿ. ಈಗ ಇದೆರಡನ್ನು ಪುಡಿ ಮಾಡ್ಕೊಳ್ಳಿ. ತುಂಬ ನುಣ್ಣಗೆ ನೈಸ್ ಥರ ಪುಡಿ ಮಾಡ್ಕೊಬಿಡ್ಬೇಡಿ. ಸ್ವಲ್ಪ ನಿಮಗೆ ಕಡಲೆ ಮತ್ತು ಸಕ್ಕರೆ ಸ್ವಲ್ಪ ಬಾಯಿಗೆ ಸಿಗಬೇಕು. ತುಂಬ ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ಯಾಕಂದರೆ ತಿನ್ನಬೇಕಾದ್ರೆ ಅದು ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ. ತರಿಯಾಗಿ ಪುಡಿ ಮಾಡ್ಕೊಳ್ಳಿ. ನೈಸಾಗಿ ಪುಡಿ ಮಾಡ್ಕೊಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ, ಈ ಥರ ಪುಡಿ ಮಾಡ್ಕೋಬೇಕು. ತುಂಬ ನೈಸಿಗೂ ಮಾಡ್ಕೋಬಾರ್ದು, ತುಂಬ ತರಿ ಅಂತ ಇರಬಾರ್ದು. ಸ್ವಲ್ಪ ಒಂದು ಮೀಡಿಯಮ್ ಆಗಿರಬೇಕು. ತಿನ್ನಬೇಕಾದ್ರೆ ಬಾಯಿಗೆ ಸಿಗಬೇಕು, ಆ ಥರ ಪುಡಿ ಮಾಡ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ 1 ಕಪ್ಪಷ್ಟು ತುರಿದಿರೋ ಅಂಥ ಕೊಬ್ಬರಿ ಹಾಕ್ಕೊಳ್ಳಿ. ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿಕಾಯಿ ಪುಡಿ ಹಾಕ್ಕೊಳ್ಳಿ. ಏಲಕ್ಕಿಕಾಯಿ ಪುಡಿ ಹಾಕ್ಕೊಂಡಾದ್ಮೇಲೆ ಗೋಡಂಬಿ ದ್ರಾಕ್ಷಿನ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕೋತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ. ಈಗ ಪುಡಿ ಮಾಡಿಟ್ಕೊಂಡಿರೋಂಥ ಸಕ್ಕರೆ ಮತ್ತು ಕಡಲೆ ಪುಡಿ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಯಾವುದ್ರಲ್ಲಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಾದ್ಮೇಲೆ ಈಗ ಕರ್ಜಿಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇವಾಗ ಒಂದು ಚಪಾತಿ ಮಣೆ ತೊಗೊಂಡು ಮತ್ತು ಅದ್ರ ಮೇಲೆ ಒಂದು ಚಿಕ್ಕದಾಗಿ ಪೂರಿಗೆ ತೊಗೋತಿರಲ್ಲ ಆ ಸೈಜಲ್ಲಿ ಹಿಟ್ಟು ತೊಗೊಂಡು ನೀವು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಚಿಕ್ಕದಾಗಿ ಹೊತ್ಕೊಳ್ಳಿ. ಈಗ ಪೂರಿನ ಚಿಕ್ಕ ಸೈಜ್ ಹೊತ್ಕೋತೀವಲ್ವ ಅಷ್ಟು ಚಿಕ್ಕದಾಗಿ ಹೊತ್ಕೊಳ್ಳಿ. ಇಲ್ಲಿ ನಾನು ಮೌಲ್ಡ್ ಯೂಸ್ ಮಾಡ್ತಾ ಇದ್ದೀನಿ. ಈಗ ಹೊಸದಾಗಿ ಏನಾದರೂ ಕಲಿತಾ ಇರೋರಿಗಾದರೆ ಈ ಥರ ಮೌಲ್ಡ್ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಸಿಂಪಲಾಗಿ ಈಸಿಯಾಗಿ ಮಾಡಿಬಿಡ್ಬೋದು ಅವರು. ಇವಾಗ ಪೂರಿ ಎಷ್ಟು ಅಗಲ ತೊಗೊಂಡಿದ್ದೀನಿ ಹಿಟ್ಟನ್ನು ತೊಗೊಂಡು ಅದರೊಳಗಡೆಗೆ ಹೂರಣ ಸೇರಿಸ್ಕೋಬೇಕು. ಹೂರಣ ಸೇರಿಸ್ಕೊಂಡು ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಾಯ್ತು ಹೂರಣ ಹಾಕ್ಕೊಂಡು, ನಾನಿಲ್ಲಿ 1.5-2 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹೂರಣ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಹಿಟ್ಟೊಳಗಡೆಗೆ. ಅದಿಲ್ಲಾಂದರೆ ಬಿಟ್ಕೊಬಿಡುತ್ತೆ ಆ ಕಡೆ ಈ ಕಡೆ. ಆವಾಗ ಎಣ್ಣೆಗೆ ಹಾಕಿದಾಗ ಚೆನ್ನಾಗಿ ಬರೋದಿಲ್ಲ. ಅದು ನೀಟಾಗಿ ಪ್ರೆಸ್ ಮಾಡ್ಕೊಂಡಾದ್ಮೇಲೆ ಅದನ್ನು ತೆಗೀರಿ.
ನೋಡಿ ಈ ಥರ ಪ್ರೆಸ್ ಮಾಡಾದ್ಮೇಲೆ ಅದನ್ನು ನಿಧಾನಕ್ಕೆ ಬಿಡಿಸಿ, ಅಕಸ್ಮಾತ್ ನೀವು ಜೋರಾಗಿ ಎಳೆ ಕೊಟ್ಟಿದ್ರೆ ಹಿಟ್ಟಲ್ವ ಎಲ್ಲ ಬಿಟ್ಕೊಬಿಡುತ್ತೆ. ನಿಧಾನಕ್ಕೆ ಬಿಡಿಸ್ಬಿಟ್ಟು ಒಂದು ತಟ್ಟೆ ಒಳಗಡೆ ಹಾಕ್ಕೊಂಡು ಇದೇ ಥರ ಎಲ್ಲನೂ ಮಾಡ್ಕೊಳ್ಳಿ. ಒಂದು 10 ಆದರೂ ಮಾಡಿಟ್ಕೊಳ್ಳಿ, ಯಾಕಂದರೆ ಎಣ್ಣೆ ಒಳಗಡೆ ಹಾಕ್ಬೇಕಾದ್ರೆ ಕರಿಯೋಕ್ಕೆ ಸರಿ ಹೋಗುತ್ತೆ. ನಮಗೆ ಮೌಲ್ಡ್ ಬೇಡ ಅಥವಾ ಕೈಯಲ್ಲೇ ಮಾಡ್ಕೋತೀವಿ, ನಮ್ಮ ಕೈಯಲ್ಲಿ ಮಾಡೋದೇ ಇಷ್ಟ ಅಂತಂದರೆ ನೋಡಿ ಕೈಯಲ್ಲಿ ಮಾಡೋದು ತೋರಿಸಿದ್ದೀವಿ. ಈ ಥರ ಹಿಟ್ಟು ಫಸ್ಟು ಪುರಿ ಅಷ್ಟು ಅಗಲ ಊದ್ಬಿಟ್ಟು ಅದಕ್ಕೆ ಹೂರಣ ಅಷ್ಟು ಹಾಕ್ಕೊಂಡು ಕೈಯಲ್ಲೇ ಈ ಥರ ಪ್ರೆಸ್ ಮಾಡ್ಕೊಳ್ಳೋದು. ಯಾವ ಕಡೆನೂ ಒಂದು ಸ್ವಲ್ಪನೂ ಗ್ಯಾಪ್ ಬಿಡದೇ ಇದ್ದಂಗೆ ನೀಟಾಗಿ ಮಡಚ್ಕೋಬೇಕು. ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಅಂದರೆ ಕರ್ಜಿಕಾಯಿ ಒಂದೊಂದೇ ಹಾಕ್ತೀವಲ್ವ, ಅದು ಮುಳುಗೋ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ. ತುಂಬ ಬಿಸಿ ಆಗಬಾರ್ದು, ತುಂಬ ಬಿಸಿ ಆಗೋಕ್ಕೂ ಮುಂಚೆನೇ ಅವನೊಂದೇ ಬಿಟ್ಕೊಳ್ಳಿ. ಯಾಕಂದರೆ ನಾವು ಒಂದೊಂದೇ ಕರ್ಜಿಕಾಯಿ ಹಾಕಬೇಕಾದ್ರೆ ಹಾಕಿದ ತಕ್ಷಣ ಅದು ಮೇಲೆ ತೇಲ್ಕೊಂಡು ಬರಬೇಕು, ಒಳಗಡೆನೆ ಮುಳುಕೋಬಾರ್ದು. ಯಾಕಂದರೆ ಪದೇ ಪದೇ ತಿರುಗಿಸ್ತಾ ಇರಬೇಕು, ಚೆನ್ನಾಗಿ ಬರುತ್ತೆ. ಹಾಕಿದ್ದೊಂದು 30 ಸೆಕೆಂಡ್ಸ್ಗೆ ತಿರುಗಿಸ್ಕೊಬಿಡಿ. ಎರಡು ಕಡೆನೂ ಕಲರ್ ಚೆನ್ನಾಗಿ ಬರುತ್ತೆ. ಒಂದೇ ಕಡೆ ಆದರೆ ಒಂದೊಂದು ಕಡೆ ಕಲರ್ ಬರುತ್ತೆ, ಒಂದೊಂದು ಕಡೆ ಕಲರ್ ಬರೋದಿಲ್ಲ. ಹಾಕಿದ್ದು ಒಂದು 30 ಸೆಕೆಂಡ್ಸ್ಗೆ ತಿರುಗಿಸ್ಕೊತಾನೆ ಇದ್ದರೆ ಎರಡು ಕಡೆನೂ ಚೆನ್ನಾಗಿ ಬೆಂದು ಕಲರ್ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಎಷ್ಟು ಬೇಯ್ತಾ ಇದೆ, ತುಂಬ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೀವು ಬೇಯಿಸ್ಬೇಕಾದ್ರೇ, ಇಲ್ಲಾಂದರೆ ಹೈ ಫ್ಲೇಮ್ ಇಲ್ಲ ಬೇಡ, ಲೋ ಫ್ಲೇಮು ಬೇಡ, ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕು ನೀವು. ಇಲ್ಲಾಂದರೆ ತುಂಬ ರೋಸ್ಟ್ ಆಗಿಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಈಗ ಎಲ್ಲ ಕರ್ಜಿಕಾಯಿನೂ ಬೇಯಿಸ್ಕೊಂಡಾಗಿದೆ. ನಾನು ತೋರಿಸಿರೋದ್ರಲ್ಲಿ ಒಂದು 25 ಕರ್ಜಿಕಾಯಿ ಅಷ್ಟು ಆಯಿತು. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ನಿಮಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.